ಹಾಗೆ ಉಳಿದಿವೆ. ಇವೆಲ್ಲವನ್ನು ಸರಿಪಡಿಸಬೇಕು. ಈ ಎಲ್ಲ ತಪ್ಪುಗಳ ಹಿಂದೆ ಇರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಎಸ್.ಸಿ. ಮಹದೇವಪ್ಪ ಅವರ ಮನೆಗೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮವನ್ನು ಇವತ್ತ ಒಳ ಮೀಸಲಾತಿ ಹೋರಾಟಗಾರರು ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಸಮಿತಿ ಏನಿದೆ ಅದರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇದು ಫ್ರೀಡಂ ಪಾರ್ಕ್ನ ದೃಶ್ಯಾವಳಿಗಳು. ಫ್ರೀಡಂ ಪಾರ್ಕ್ನಿಂದ ಇಲ್ಲಿಂದ ಹೋರಾಟಕ್ಕೆ ಇವತ್ತ ಒಳ ಮೀಸಲಾತಿ ಹೋರಾಟಗಾರರು ಮಾದಿಗ ಮುಖಂಡರ ನೇತೃತ್ವದಲ್ಲಿ 101 ಸಮುದಾಯಗಳ ಬೇರೆ ಬೇರೆ ಸಮುದಾಯಗಳ ಮುಖಂಡರು ಇವತ್ತ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿಂದ ಎಸ್.ಸಿ. ಮಹದೇವಪ್ಪರವರ ನಿವಾಸಕ್ಕೆ ತೆರಳುವಂಥದ್ದು. ನಿವಾಸಕ್ಕೆ ತೆರಳಿ ಅಲ್ಲಿ ತಮ್ಮ ಆಗ್ರಹಗಳೇನಿವೆ, AKAD ಸಮಸ್ಯೆಗಳನ್ನು ಬಗೆಹರಿಸಬೇಕು ಮತ್ತು ಈಗಾಗಲೇ 16 ವರ್ಷಗಳಿಂದ ಸುಮಾರು 3 ದಶಕಗಳಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬೀಡು ಬಿಟ್ಟಿರುವಂತಹ ಅಧಿಕಾರಿಗಳನ್ನು ಅಲ್ಲಿಂದ ಎತ್ತಂಗಡಿ ಮಾಡಬೇಕು. ತೆಲಂಗಾಣದಲ್ಲಿ ಜಾರಿ ಮಾಡಿರುವಂತಹ ಏನು ಮೀಸಲಾತಿಯ ಅನುಕರಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಹಲವಾರು ಆಗ್ರಹಗಳನ್ನು ಮಾಡ್ತಿರೋದನ್ನು ನೋಡ್ತಾ ಇದ್ದೀವಿ. ಮುತ್ತಿಗೆ ಹಾಕಲು ಹೋರಾಟಗಾರರು ಏನು ಸಿದ್ಧರಾಗಿದ್ದಾರೋ ಆ ಹೋರಾಟಗಾರರನ್ನ ಬಂಧಿಸುವಂತ ಕೆಲಸ ಎಲ್ಲ ಹೋರಾಟಗಾರರನ್ನ ಎಳೆದು ತಗೊಂಡು ಹೋಗ್ತಾ ಇದ್ದಾರೆ. ಮೀಸಲಾತಿ ಹೋರಾಟಗಾರರು ಏನು ಒಳ ಮೀಸಲಾತಿಯಲ್ಲಿ ಆಗಿರುವಂತಹ ಲೋಪಗಳನ್ನು ಸರಿಪಡಿಸಬೇಕೆಂಬ ಆಗ್ರಹವನ್ನು ಇಟ್ಟಿದ್ದಾರೆ. ಮಹದೇವಪ್ಪನವರ ಮನೆಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಸಮಿತಿ ಹಮ್ಮಿಕೊಂಡಿತ್ತು. ಇವತ್ತು ಹೋರಾಟಗಾರರನ್ನ ಬಂಧಿಸಿರೋದ್ರಿಂದ ಮಹದೇವಪ್ಪನವರ ಮನೆ ಕಡೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮಹದೇವಪ್ಪನವರ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಎಲ್ಲಿಂದ ಬಿಡುತ್ತಾರೋ ಇಲ್ವೋ ಎಂಬುದು ಸದ್ಯ ಪ್ರಶ್ನೆ.